ನಮಸ್ತೆ ಕರ್ನಾಟಕ ಸ್ನೇಹಿತರೆ, ನಿಮ್ಗೆ ಗೊತ್ತಿರಬಹುದು ಸ್ಟೀವ್ ಬಕ್ನರ್ ಅಂತ ಒಬ್ಬ ಅಂಪೈರ್ ಇದ್ರು. ಸಚಿನ್ ತೆಂಡೂಲ್ಕರ್ ಕಾಲದಲ್ಲಿ ಎದುರಾಳಿಗಳ ಬೌಲರ್ಗಳಿಗೆ ಸಚಿನ್ ಹೆದರ್ತಾ ಇರಲಿಲ್ಲ. ಆದ್ರೆ ಈ ಒಂದು ಅಂಪೈರ್ಗೆ ಸಚಿನ್ ತುಂಬಾನೇ ಹೆದರ್ತಾ ಇದ್ರು. ಯಾಕಂತ ಹೇಳಿದ್ರೆ ಔಟ್ ಇಲ್ದೇ ಇದ್ರು ಔಟ್ ಕೊಡುವಂತಹ ಈ ಒಂದು ಅಂಪೈರ್ ಸಚಿನ್ ಜೀವನದಲ್ಲಿ ಕೆಲವೊಂದು ಶತಕಗಳನ್ನು ಕಟ್ ಮಾಡಿದ್ರು ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಈ ಒಂದು ಅಂಪೈರ್ ಇಲ್ಲದೆ ಇದ್ದಿದ್ರೆ ಸಚಿನ್ ಇನ್ನಷ್ಟು 100ಗಳನ್ನು ಮಾಡೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಈ ಒಂದು ಅಂಪೈರ್ ನ ಡಿಸಿಷನ್ ಯಾವಾಗಲೂ ಸಚಿನ್ ತೆಂಡೂಲ್ಕರ್ ಅವರ ವಿರುದ್ಧವೇ ಆಗಿರ್ತಿತ್ತು. ಕೆಲವೊಂದು ಇಂಪಾರ್ಟೆಂಟ್ ಮ್ಯಾಚ್ ಗಳಲ್ಲಿಯೂ ಕೂಡ ಈ ಒಂದು ಅಂಪೈರ್ ಔಟ್ ಇಲ್ಲದೆ ಇದ್ರು ಸಚಿನ್ ಅವರಿಗೆ ಔಟ್ ಎನ್ನುವ ಒಂದು ಸಂಕೇತ ನೀಡ್ತಾ ಇದ್ರು. ಸೊ ಇದರಿಂದಾಗಿ ಸಚಿನ್ ಅನೇಕ ದಾಖಲೆಗಳನ್ನು ಮಾಡುವಲ್ಲಿ ವಿಫಲರಾಗಿದ್ರು ಅಂತ ಹೇಳ್ಬಹುದಾಗಿರ್ತದೆ. ಸೊ ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಸ್ವತಃ ಅದೇ ಅಂಪೈರ್ ಸ್ಟೀವ್ ಬಕ್ನರ್ ಏನಿದ್ದಾರೆ ಇವಾಗ ತಪ್ಪೊಪ್ಪಿಕೊಂಡಿದ್ದಾರೆ. ಬರೋಬ್ಬರಿ 22 ವರ್ಷಗಳ ಬಳಿಕ ತಾನು ನೀಡಿದಂತಹ ತೀರ್ಪಿಗೆ ಪಶ್ಚಾತ್ತಾಪ ವ್ಯಕ್ತಪಡಿಸಿದ್ದಾರೆ. ಸ್ಟೀವ್ ಬಕ್ನರ್ ಸಂದರ್ಶನವೊಂದರಲ್ಲಿ ಮಾತನಾಡುತ್ತಾ 2003-2004 ಸಾಲಿನ ಟೆಸ್ಟ್ ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧದಲ್ಲಿ ಸಚಿನ್ ತೆಂಡೂಲ್ಕರ್ ಅವರಿಗೆ ಔಟ್ ನೀಡಿದ್ದರು. ಸೊ ಅವಾಗ ಅವರಿಗೆ ಈ ತೀರ್ಪು ಸರಿ ಅನಿಸಿತಂತೆ. ಸೊ ಇವಾಗ ಆ ತೀರ್ಪಿನ ಬಗ್ಗೆ ತಾನು ಮಾಡಿದಂತಹ ತಪ್ಪಿನ ಅರಿವಾಗ್ತಾ ಇದೆ ಅಂತ ಹೇಳಿದ್ದಾರೆ. ಒಂದರ್ಥದಲ್ಲಿ ಅವರ ಪ್ರಕಾರ ತಪ್ಪುಗಳಾಗುವುದು ಸಹಜ, ಮಾನವ ಅಂದ ಮೇಲೆ ತಪ್ಪುಗಳಾಗುವುದು ಸಹಜ. ಸೊ ಅದನ್ನು ತಿದ್ದಿ ಬದುಕುವುದೇ ಜೀವನ ಅಂತ ಅವರ ಅಭಿಪ್ರಾಯವಾಗಿರ್ತದೆ. ಸೊ ಅವರು ಈ ಮೂಲಕ ತಾನು ಕೊಟ್ಟ ತೀರ್ಪು ಸರಿಯಾಗಿಲ್ಲ ಅಥವಾ ನನ್ನ ತಪ್ಪಿಂದಾಗಿ ಈ ಒಂದು ತೀರ್ಪನ್ನು ಕೊಟ್ಟೆ ಅಂತ ಅವರು ಇವಾಗ ತಪ್ಪೊಪ್ಪಿಕೊಂಡಿದ್ದಾರೆ. ಅವರಿಗೆ ಅದರ ಬಗ್ಗೆ ಪಶ್ಚಾತ್ತಾಪನೂ ಇದೆ. ಸೊ ಈ ಒಂದು ಡಿಸಿಷನ್ ಏನಿದೆ 2003-2004 ತುಂಬಾನೇ ಕಾಂಟ್ರವರ್ಸಿ ಆಗಿತ್ತು. ಸೊ ಅವರು ಬೇಕಂತಲೇ ಸಚಿನ್ ಅವರಿಗೆ ಔಟ್ ನೀಡಿದರು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಇವಾಗ ಆ ಕಾಲಗಳೆಲ್ಲ ಮೀರಿ ಬರೋಬ್ಬರಿ 22 ವರ್ಷಗಳು ಕಳೆದಿವೆ. ಇವಾಗ ಅದರ ಬಗ್ಗೆ ಮಾತನಾಡಿಯೂ ಏನು ಪ್ರಯೋಜನ ಇಲ್ಲ. ಯಾಕಂತ ಹೇಳಿದ್ರೆ ಅಂತಹ ಕೆಲವೊಂದು ಇನ್ಸಿಡೆಂಟ್ಗಳು ಕೆಲವೊಂದು ಪ್ಲೇಯರ್ಗಳ ಜೀವನದಲ್ಲಿ ನಡೆಯುತ್ತಾ ಇರುತ್ತದೆ. ಸೊ ಅದು ಕೆಲವರಿಗೆ ಉತ್ತಮವಾಗಬಹುದು, ಕೆಲವರಿಗೆ ತಮ್ಮ ಜೀವನದ ಕರಿಯರ್ನ ಕೊನೆಗೊಳಿಸುವಲ್ಲಿಯೂ ಕೂಡ ಆ ಒಂದು ಡಿಸಿಷನ್ ಇಂಪ್ಯಾಕ್ಟ್ ಆಗಬಹುದು ಅಂತ ಹೇಳ್ಬೋದು. ಸೊ ಅದೇ ರೀತಿ ಸಚಿನ್ ತೆಂಡೂಲ್ಕರ್ ಅವರಿಂದ ಕೆಲವೊಂದು ದಾಖಲೆಗಳು ಮಿಸ್ ಆಗಿರೋದಂತೂ ಗ್ಯಾರಂಟಿ ಆಗಿರ್ತದೆ. ಯಾಕಂತ ಹೇಳಿದ್ರೆ ಒಂದಲ್ಲ ಎರಡಲ್ಲ ಹಲವು ಬಾರಿ ಸಚಿನ್ ತೆಂಡೂಲ್ಕರ್ ಇಂಥ ಡಿಸಿಷನ್ ಗಳಿಗೆ ಬಲಿಯಾಗಿದ್ರು. ಸೊ ಇದಿಷ್ಟು ಅವರು ಕ್ಲಾರಿಫೈ ಕೊಟ್ಟಿದ್ದಾರೆ. ಸೊ ಒಂದ್ ರೀತಿಯಲ್ಲಿ ಒಳ್ಳೆದೇ ಮಾಡಿದ್ರು. ಕ್ಲಾರಿಫೈ ಇದ್ರೇನೆ ಎಲ್ಲದಕ್ಕೂ ಅಂತ್ಯ ಆಗ್ತದೆ. ಸೊ ಅದೇ ರೀತಿ ಆ ಒಂದು ವಿಷಯವನ್ನು ಅಂತ್ಯ ಮಾಡಿದ್ದಾರೆ ಅನ್ಸುತ್ತೆ. ಇನ್ನು ಎರಡನೆಯ ಅಪ್ಡೇಟ್ ಬಂದು ಪಾಕಿಸ್ತಾನದ ಮಾಜಿ ಕ್ಯಾಪ್ಟನ್ ಹಾಗೇನೆ ಪಾಕಿಸ್ತಾನದ ಬ್ಯಾಟರ್ ಬಾಬರ್ ಆಜಮ್ ಇದೀಗ ವಿಶಿಷ್ಟ ದಾಖಲೆಗೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ. ಹೌದು, ಇದು ಉತ್ತಮ ದಾಖಲೆಯಲ್ಲ, ಹೀನಾಯ ದಾಖಲೆಯಲ್ಲಿ ತಮ್ಮ ಹೆಸರನ್ನು ದಾಖಲಿಸಿಕೊಂಡಿದ್ದಾರೆ ಅನ್ನುವ ಬದಲು ತುತ್ತಾಗಿದ್ದಾರೆ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಪ್ರಸ್ತುತ ನಡೆಯುತ್ತಿರುವ T20 ವರ್ಲ್ಡ್ ಕಪ್ ನಲ್ಲಿ ಬಾಬರ್ ಅತಿ ಕಡಿಮೆಯ ಸ್ಟ್ರೈಕ್ ರೇಟ್ ನೊಂದಿಗೆ ಒಂದು ದಾಖಲೆಗೆ ತುತ್ತಾಗಿದ್ದಾರೆ. ಅದೇನಂತ ಹೇಳಿದ್ರೆ ಶ್ರೀಲಂಕಾದ ಪಲ್ಲಿಕಿಲೆಯಲ್ಲಿ ನಡೆಯುತ್ತಿರುವ ಇಂಗ್ಲೆಂಡ್ ವಿರುದ್ಧದ ಮ್ಯಾಚ್ ನಲ್ಲಿ ಬಾಬರ್ ಆಜಮ್ 24 ಎಸೆತಗಳಲ್ಲಿ 25 ರನ್ಗಳ ಮಾಡಿದ್ರು. ಸೊ ಈ ಮೂಲಕ ವಿಶ್ವಕಪ್ ನಲ್ಲಿ ಅತಿ ಕಡಿಮೆ ಸ್ಟ್ರೈಕ್ ರೇಟ್ ಹೊಂದಿರುವ ಬ್ಯಾಟರ್ ಎಂಬ ಕುಖ್ಯಾತಿಗೆ ಒಳಗಾಗಿದ್ದಾರೆ. ಸೊ ಇದರ ಮೂಲಕ ಈ ಒಂದು ಹೀನಾಯ ದಾಖಲೆಗೆ ಅವರು ಒಳಗೊಂಡಿದ್ದಾರೆ. ಸೊ ಈ ಮೊದಲು ನೋಡೋದಾದ್ರೆ ಪಾಕಿಸ್ತಾನದವರೇ ಆದಂತಹ ಮೊಹಮ್ಮದ್ ಹಸೀಫ್ ಅವರ ಹೆಸರಿನಲ್ಲಿತ್ತು ಈ ಒಂದು ಕಡಿಮೆ ಸ್ಟ್ರೈಕ್ ರೇಟ್ ನ ರೆಕಾರ್ಡ್ ಏನಿದೆ ಇವಾಗ ಅದು ಬಾಬರ್ ಆಜಮ್ ಪಾಲಿನಲ್ಲಿದೆ. ಸೊ ನೋಡೋದಾದ್ರೆ T20ಗೆ ಅನ್ಫಿಟ್ ಅಂತಾನೆ ಹೇಳ್ಬಹುದು. ಬ್ಯಾಟರ್ ಮಟ್ಟಿಗೆ ಉತ್ತಮ ಬ್ಯಾಟರ್ ಆಗಿರ್ತಾರೆ, ಒಳ್ಳೆ ಫಾರ್ಮ್ ನಲ್ಲಿ ಇದ್ದಾಗ ಒಳ್ಳೆ ರೀತಿಯಾದಂತಹ ಬ್ಯಾಟಿಂಗ್ ಮಾಡಿದ್ದಾರೆ. ಆದ್ರೆ T20ಯಲ್ಲಿ ಅವರ ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ ಏನಿದೆ ತುಂಬಾನೇ ಕಡಿಮೆ ಇದೆ. ಸೊ ಇದರ ಬಗ್ಗೆ ಅವಹೇಳನ ಮಾಡ್ತಾ ಇಲ್ಲ, ಬಟ್ ಈ ಒಂದು ಹೀನಾಯ ದಾಖಲೆ ಒಬ್ಬ ಇಂಟರ್ನ್ಯಾಷನಲ್ ಅದು ಇಷ್ಟೊಂದು ಹೆಸರುವಾಸಿಯಾದಂತಹ ಬ್ಯಾಟರ್ ನ ಪಾಲಾಗುತ್ತೆ ಅಂತ ಹೇಳಿದ್ರೆ ಇದು ಒಂದು ಕ್ರಿಕೆಟ್ ನ ಸೋಲಾಗಿರ್ತದೆ. ಒಂದ್ ವೇಳೆ ನಿಮ್ಗೆ ಈ ಮಾಹಿತಿ ಇಷ್ಟವಾದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.